ನಡೆದಂತ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ಅದು ಆಗಿದ ತಕ್ಷಣ ಒಂದೇ ವರ್ಷದಲ್ಲಿ ಲೋಕಸಭಾ ಚುನಾವಣೆ ಬಂತು. ಆ ಚುನಾವಣೆಗೆ ನಮ್ಮ ಚುನಾವಣೆಗೆ ನೋಡಿದ್ರೆ 16,600 ಮತಗಳು ಒಂದೇ ವರ್ಷದಲ್ಲಿ ಯಾರಿಗೂ ಗ್ರಾಮೀಣ. ಸಹಜವಾಗಿ ಇದಿಷ್ಟೇ ವಿಚಾರ ಮಾಡ್ತಕ್ಕಂಥ ನಾವು ಒಂದು ವರ್ಷದಲ್ಲಿ 16,000 ಮತಗಳು ಯಾವ ರೀತಿ ನಮ್ಮಲ್ಲಿ ಯಾರಾಗಿದ್ರು ಅದು ಯಾರಿಗೂ ಗೊತ್ತಿಲ್ಲ. ಚುನಾವಣೆ ಆದಾಗ ಮಾತ್ರ ಗೊತ್ತಿಲ್ಲ. ಇಡೀ ನಮ್ಮ ಲೋಕಸಭಾ 8 ವಿಧಾನಸಭಾ ಕ್ಷೇತ್ರದಲ್ಲಿ 1,38,000 ಮತಗಳು ಯಾಡ್ ಆಗ್ತಕ್ಕಂಥ ಕೆಲಸ. ಅದರಲ್ಲಿ ವಿಶೇಷವಾಗಿ ತೆಗೆದು ನೋಡಿದ್ರೆ ಎಲ್ಲ ಹೊರಗಿನವ್ರು ಬಂದು ವೋಟಿಂಗ್ ಲಿಸ್ಟ್ ಹೈದರಾಬಾದ್ನಾಗ ಇರೋರು, ಬಾಂಬೆಗೆ ಇರೋರು, ಗುಣಾಕ್ ಇರೋರು ಅಂತವ್ರು ಬಂದು ಯಾಡ್ ಮಾಡಿರ್ತಕ್ಕಂಥವ್ರು. ಅದರಲ್ಲಿ 90% ಕಾಂಗ್ರೆಸ್ ಮತದಾರರು ಮತ್ತು ಕಾಂಗ್ರೆಸ್ ವೋಟ್ ಹಾಕ್ತಕ್ಕಂಥವ್ರೆ ಅದರಲ್ಲಿ ಯಾಡ್ ಆಗ್ತಿತ್ತು. ನಾವೆಲ್ಲ ಚುನಾವಣೆ ಮುಗಿದ ಮೇಲೆ ನೋಡಿದೆವು, ಪ್ರೆಸ್ ಮೀಟ್ ಮಾಡಿದೆವು. ಅವಾಗ ಮಾಡಿ ಏನ್ ಸತ್ಯ ಅಂತ ನಮ್ಗೆ ಆಗ್ತಾನೆ ಚುನಾವಣೆ ಮುಗಿದ್ಬಿಡಿ. ಅದಕ್ಕೋಸ್ಕರ ಇವತ್ತು BLA 2 ಅಂತಂದ್ರೆ ಬಗ್ಲಿ ಸರ್ ಹೇಳಿದ್ರು ಈಗಾಗಲೇ, ನಾನು ಹೋಗಿ ಏನಾರ ಚೇಂಜ್ ಮಾಡ್ತೀನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತೇಲ್ಪುರ ಸಾಹೇಬ್ ಇಷ್ಟೆಲ್ಲ ಹೇಳಿ ಇವ್ರು ಬಂದ ಚೇಂಜ್ ಮಾಡ್ತೀನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕೃತವಾಗಿ ಸರ್ಕಾರಿ BLA 2ಗಳು ನೀವು ಬಂದಿದ್ದೀರಿ, ಸರ್ಕಾರಿಯಿಂದ ID ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಅಲ್ಲಿ ವಿರೋಧಗಳು ತೆಗೆಯೋದು ಇಡೋದು ಮಾಡ್ತಕ್ಕಂಥ ಜೊತೆ ನಿಮ್ಗೆ ಮಾತ್ರ ಸಾಧ್ಯದ, ಉಳಿದವ್ರು ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥ ಯೋಚನೆ. ಯಾಕಂತಂದ್ರೆ ಏನೋ ಇವತ್ತು BLA 2 ಮಾಡಿದ್ರೆ ಸರ್ ನಮ್ಗೆ ಏನೂ ಕೇಳಿಲ್ಲ ಹೇಳಿಲ್ಲ, ನಮ್ಮ ಹೆಸರು ಹಂಗೆ ಯಾಕೆ ಮಾಡಿಲ್ಲ ಅಂತಂದ್ರೆ ಅದು ನಿಮ್ಗೆ ಏನಾರ ಅದ್ರಲ್ಲಿ ತೊಂದರೆ ಇದ್ರೆ ಟೈಪ್ ಕೊಡೋದು ಆಗ್ಲಿಲ್ಲ. ಯಾಕಂದ್ರೆ 3 ತಿಂಗಳು ಸತತವಾಗಿ ಟೈಪ್ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಇಡೀ ಮತಕ್ಷೇತ್ರ ಚುನಾವಣೆ ನಿಮ್ಮ ಮೇಲೆ 290 ನಮ್ಮ ಬೂತ್ಗಳವ, ಅವೆಲ್ಲ BLA 2ಗಳಿಗೆ ಜವಾಬ್ದಾರಿ ಇರ್ತಕ್ಕಂಥವ್ರು. ನಾವ್ ಏನ್ ಮಾಡೋದು ಸಾಧ್ಯ ಆಗಲ್ಲ. ಅವಾಗ ನಾನು ನಿಮಗೆ ಬಿಟ್ಟು ನಾನು ಹೋಗಿ ಮೇಂಟೈನ್ ಮಾಡ್ತೀನಿ ಆಗಂಗಿಲ್ಲ. ನೀವು ಕೂತವ್ರು ಯಾರಿಗೂ ಮಾಡಕ್ ಸಾಧ್ಯ ಆಗಂಗಿಲ್ಲ. ಅದು ಮಾಡ್ಲಕ್ ಸಾಧ್ಯ ಮಾತ್ರ ನಿಮ್ಗೆ ಮಾತ್ರ ಆಗ್ತದ. ಅದಕ್ಕೋಸ್ಕರ ತಮ್ಮೆಲ್ಲರ ಬಳಿ ವಿನಂತಿ ಮಾಡ್ತಾ ಇದ್ದೀನಿ, ಆ ರೀತಿ ಏನಾರ ಟೈಪ್ ಕೊಡಕ್ಕೆ ಹೆಚ್ಚು ಕಡಿಮೆ ಆಗ್ತದೆ, ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ನನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅಂತ ಏನಾದ್ರು ತಿಳಿದ್ರೆ ನಾವು ಮತ್ತೆ ಚೇಂಜ್ ಮಾಡಿ ಬೇರೆ ಯಾರಿಗೆ ಸಮಯ ಕೊಡ್ತಾ ಅಂತವ್ರಿಗೆ ಆಗ್ತಕ್ಕಂಥ ಕೆಲಸ. ಯಾಕಂದ್ರೆ ಇದು ಚುನಾವಣೆ ನಂದು ಚುನಾವಣೆ ಅಂತಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ, ಭಾರತೀಯ ಜನತಾ ಪಾರ್ಟಿ ಗೆಲ್ತಕ್ಕಂಥ ಚುನಾವಣೆ. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಚುನಾವಣೆ ಮಾಡ್ತಕ್ಕಂಥ ಸಮಯ. ಕೆಲವು ದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರೋರಿಗೆ, ಅದರಲ್ಲಿ ಕೂಡ ಇವೆಲ್ಲ ಕೆಲಸ ಅಲ್ಲಿ ಮಾಡಿ ಮುಗಿಸ್ಬೇಕು. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಇವತ್ತು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇದಾಗ ಇನ್ನೂ ಕೂಡ ಕೆಲವು ಜನ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ಮತ್ತೆ ರಿಪೀಟ್ ಅವ್ರಿಗೆ ಎಲ್ಲರಿಗೂ ಕರೆದಿ ಇನ್ನೊಂದು ಸರ್ತಿ ತೇಲ್ಪುರ ಸಾಹೇಬ್ ಇನ್ನೊಂದು ಸಲ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಯಾಕಂತಂದ್ರೆ ಇಷ್ಟೆಲ್ಲ ನಮಗೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ ಜೊತೆ ನಾವು ಕೂಡ ಕೂತು ಇವತ್ತು ಎಲ್ಲ ಕೇಳಿದ್ದೇವೆ, ನೀವು ಕೂಡ ಎಲ್ಲ ಕೇಳಿದ್ರಿ. ಮುಂದಿನ ದಿನಗಳಲ್ಲಿ ಇದು ಯಾರು ಸಮಯ ಕೊಟ್ಟು ಕೆಲಸ ಮಾಡಿಸ್ತದೆ ನಮ್ಮ ಕ್ಷೇತ್ರ ಅನಿಸ್ತದೆ 30,000 35,000 ಮತಗಳು ಕಡಿಮೆ ಆಗ್ಬೋದು ಅಂತಕ್ಕಂಥದ್ದು. ನೀವು ವಿಚಾರ ಮಾಡಿರಲ್ಲ, ಒಂದೇ ವರ್ಷದ 16,500 ಓಟ್ಗಳು ನಮ್ಮಲ್ಲಿ ಆ್ಯಡ್ ಆಗಿದ್ದು. ಯಾರಿಗೆ ಗೊತ್ತೇ ಇಲ್ಲ ಇದು. ನಮ್ಮಲ್ಲಿ MP ಚುನಾವಣೆ ಮುಗಿದ ನಮ್ಗೆ ಗೊತ್ತಾಗಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಸೋತಿದ್ದೀವಿ ಲೋಕಸಭಾ ಚುನಾವಣೆ ಖಾಲಿ 24,000-25,000 ಓಟಿಗೆ ನಾವು ಸೋತಿದ್ದೀವಿ. ಅಂದ್ರೆ ಒಂದು 12,000-12,500 ಮತಗಳಿಗೆ ಸೋತಿದ್ದೇವೆ. ಅದು ವ್ಯತ್ಯಾಸ ಮಾಡಿದ್ರೆ ನಮ್ಮ ಉತ್ತರ ಮತಕ್ಷೇತ್ರದ 38,000 ಆ್ಯಡ್ ಆಗಿತ್ತು. ಉತ್ತರ ಕ್ಷೇತ್ರದ 38,000. ಈ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಗ್ರಾಮೀಣ, ಉತ್ತರ, ದಕ್ಷಿಣ ಇಲ್ಲಿ ನಮ್ಮೆಲ್ಲ ಇಡೀ ಜಿಲ್ಲೆದಲ್ಲಿ, ಇಡೀ ರಾಜ್ಯದಲ್ಲಿ ಈ ರೀತಿ ಮತಗಳು ತಂದು ಯಾರು ಮಾಡಿ ಇವತ್ತು ಚುನಾವಣೆ ಗೆಲ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಅದು ದಯವಿಟ್ಟು ನಮ್ಗೆಲ್ಲ ಹೇಳ್ತಕ್ಕಂಥ ಇಷ್ಟೇ ವಿನಂತಿ, ನಾವು ನೀಟಾಗಿ ಚೆಕ್ ಮಾಡಿ ಏನೇನ್ ಮಾಡಬೇಕು, ಯಾರು ಒಟ್ಟಿಗೆ ಇಟ್ಕೋಬೇಕು, ತೆಗಿಬೇಕು. ಈ ನಮ್ಮ ಗ್ರಾಮೀಣ ಹೈಯೆಸ್ಟ್ ಜನ ಕಲಬುರಗಿ ಸಿಟಿದಾಗ ಅದ, ಅವರೆಲ್ಲ ಹೊರ ಆಗಿಲ್ಲ ಎಲ್ಲ ಅಲ್ಲೇ ಇರ್ತಾವ. ಅಂತಂದ್ರೆ ನಾವು ತಿಳಿಸಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ನೀವು ಲೋಕಲ್ ಇಲ್ಲೇ ಊಡೋದ ಹುಟ್ಟಿ ಬೆಳೆದಿದ್ದೆ ಅಂತ ನೀವು ಲೋಕಲ್ನಾಗ ಇಟ್ಕೊಳ್ಳಿ ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿ ಹೇಳಬೇಕು. ಅವ್ರ ಪ್ರಕಾರ ಏನ್ ನಿರ್ಧಾರ ತಗೊಂಡ್ ಪರವಾಗಿಲ್ಲ, ಆದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಕೂಡ ನಾವೆಲ್ಲರಿಗೂ ಹೇಳಿ, ಮತ್ತೆ 4ನೇ ತಾರೀಕು ಹೋರಾಟ, ರೈತರಿಗೋಸ್ಕರ ಹೋರಾಟ ಇದೆ. ತಾವು ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದಿದೆ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಕೂಡ ಅದು ಹೋರಾಟ ಕೂಡ ಯಶಸ್ವಿ ಮಾಡಬೇಕಂತಕ್ಕಂಥ ಕೂಡ ನಾವೆಲ್ಲರಿಗೂ ಹೇಳಿ ಇವತ್ತು ಕೂಡ ನನಗೂ